ಎಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಓ ಅಂತ ಎದ್ದು ತದನಂತರ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳುವಂತಹ ಹಿಂದೂಗಳು ನೋಡಬೇಕಾಗಿರುವಂಥ ಸುದ್ದಿ ಇದು. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಆಗಿರೋದು. ಹಿಂದೂ ಸಂಘಟನೆಗಳಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಟೆಲಿಫೋನ್ ಕಂಬದ ಮೇಲಿದ್ದ ಮುಸ್ಲಿಂ ಬಾವುಟವನ್ನ ಕಿತ್ತೆಸೆದಿದ್ದಾರೆ. ಅಷ್ಟೇ ಅಲ್ವಾ ನಿಮ್ಮ ಹತ್ರ ಮಾಡೋಕ್ಕಾಗೋದು. ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊನ್ನೆ ಈದ್ ಮಿಲಾದ್ ವೇಳೆ ಹಾಕಿದ್ದ ಬಂಡಿಂಗ್ಸ್ಗಳನ್ನೆಲ್ಲ ಪ್ರತಿಭಟನಾಕಾರರು ಕಿತ್ತೆಸೆದಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿರೋದು. ಕೊನೆಗಿದಿಷ್ಟೇ ಆಗೋದು. ಒಂದಿಷ್ಟು ಪ್ರತಿಭಟನೆ, ಒಂದಿಷ್ಟು ಜೈಕಾರ, ಒಂದ್ 2-3 ದಿನ ಹೋರಾಟ, ಅಲ್ಲಿಗೆ ಮುಗೀತು. ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಪೊಲೀಸರು ಹೇಳ್ತಾರೆ. ಅಲ್ಲಿಗೆ ಎಲ್ಲರೂ ಕೂಡ ತಣ್ಣಗ ಆಗ್ತಾರೆ. ಆಮೇಲೆ ಕ್ಯಾಬಿನೆಟಿಗೆ ಹೋಗುತ್ತೆ. ಅವರೆಲ್ಲ ಅಮಾಯಕರು ಅಂತೇಳಿ 1-2 ವರ್ಷ ಆದ ತಕ್ಷಣ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಅಲ್ಲಿಗೆ ಮುಗೀತು. ಬಿದ್ದಿದ್ದೇಟು ಯಾರಿಗೆ? ಗಣೇಶನ ಮೂರ್ತಿ. ಒಡೆದೋಗಿದ್ದೇನು? ಗೌರಿ. ನಾವು ನಂಬಿಕೆ ಇಡುವಂಥ ದೇವರು. ಅದೇ ಬೇಕಾಗಿದ್ದ ಭಯ. ಆ ಜಾಗದಲ್ಲಿ ಭಯ ಹುಟ್ಟಿಸ್ಬೇಕು. ಅದೇ ಇಂಟೆನ್ಷನ್ ಅವ್ರದ್ದು. ನನ್ನ ಸಹೋದ್ಯೋಗಿ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಯಾವ ಭಾಗದಲ್ಲಿ ಇದೀರಿ ಅಂತ ಅಲ್ಲಿ? ಯಾಕೆ ಅಂತಂದ್ರೆ ಅಲ್ಲಿ ನೋಡ್ತಾ ಇದ್ರೆ, ಅಲ್ಲಿ ಕೇಳಿಸ್ಕೊಳ್ತಾ ಇದ್ರೆ, ಮುಸ್ಲಿಮರು ಇರುವಂತ ಏರಿಯಾದಲ್ಲಿ ಸತ್ರೆ ತಮಟೆ ಬಾರಿಸಬಾರ್ದಂತೆ, ಮಸೀದಿಯ ಮುಂದ್ಗಡೆಗೆ DJ ಹಾಕಬಾರ್ದಂತೆ. ಏನ್ರಿ, ಎಲ್ಲಿದ್ದಾರೆ? ಬರೀ ಹಿಂದೂಗಳು ಮಾತ್ರ ಎಲ್ಲವನ್ನ ಕೂಡ ಸ್ವೀಕಾರ ಮಾಡಬೇಕು, ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕಾ? ಯಾಕೆ ಮುಸ್ಲಿಮರು ನೋಡೋದಿಲ್ವಾ ಎಲ್ಲರನ್ನೂ ಸಮಾನವಾಗಿ? ಅವ್ರಿಗೆ ಮಾತ್ರ ಸಪರೇಟ್ ಆಗಿ, ಹಿಂದೂಗಳು ಮಾತ್ರ ಎಲ್ಲರನ್ನೂ ಸ್ವೀಕಾರ ಮಾಡಬೇಕು, ಅದೇ ಮನಸ್ಥಿತಿನ ಏನ್ ಕತೆ ಅಂತ? ಅರುಣ್, ಅದೇ ರೀತಿಯಾದಂತ ವಾತಾವರಣ ಕಂಡು ಬರ್ತಾ ಇರುತ್ತದೆ. ಯಾಕಂದ್ರೆ ಈದ್ ಮಿಲಾದ್ ಆಚರಣೆ ವೇಳೆ ನಾವೆಲ್ಲರೂ ಕೂಡ ಶಾಂತವಾಗಿದ್ದು ಅವರ ಆಚರಣೆಗೆ ನಾವು ಯಾವುದೇ ರೀತಿಯಂತ ಭಂಗವನ್ನ ಮಾಡಿಲ್ಲ. ಆದ್ರೆ ನಮ್ಮ ಗಣೇಶ ಉತ್ಸವದ ವೇಳೆ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೂಡ ಇದೀಗ ಆಕ್ರೋಶವನ್ನು ವ್ಯಕ್ತ ಆಗ್ತಾ ಇರುವಂಥದ್ದು. ತೋರಿಸ್ತಾ ಹೋಗ್ತೀನಿ. ಏನು ಇಡೀ ಮದ್ದೂರು ಪಟ್ಟಣ ಇದೀಗ ಕೇಸರಿಮಯ ಆಗಿರುವಂಥದ್ದು. ಹಿಂದೂ ಪರ ಕಾರ್ಯಕರ್ತರು ಮತ್ತೆ ಬಿಜೆಪಿ ಮತ್ತೆ ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವೇಳೆಯಲ್ಲಿ ಒಂದಷ್ಟು ಯುವಕರು ಅಂದ್ರೆ ಮುಸ್ಲಿಮರ ವಿರುದ್ಧವಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೂಡ ಬಡಾವಣೆಗೆ ನುಗ್ಗಿ ಅವರ ಏನು ಬಾವುಟಗಳು ಮತ್ತೆ ಬಂಟಿಂಗ್ಸ್ಗಳೆಲ್ಲವನ್ನು ಕೂಡ ಕಿತ್ತು ಎಸೆದಂತ ಘಟನೆ ಕೂಡ ನಡೆಯಿತು. ಆ ವೇಳೆಯಲ್ಲಿ ಪೊಲೀಸರು ಅವರೆಲ್ಲರನ್ನೂ ಕೂಡ ತಿಳಿಸುವಂತ ಕೆಲಸಗಳು ಕೂಡ ಆಯಿತು. ಅದಾದ ಬಳಿಕವಾಗಿ ಇದೀಗ ಮದ್ದೂರು ಪಟ್ಟಣದಲ್ಲಿ ಮೆರವಣಿಗೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ನಿನ್ನೆ ಏನು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಏನಾಯಿತು, ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ನಾವು ಮೆರವಣಿಗೆ ಮಾಡ್ತೀವಿ. DJ ಮೂಲಕವಾಗಿ ಹನುಮಂತನ ಗೀತೆಗಳು, ರಾಮನ ಗೀತೆಗಳು ಸೇರಿದಂತೆ ಭಕ್ತಿ ಗೀತೆಗಳನ್ನ ಹಾಕೊಂಡು ನಾವು ಇಡೀ ಮದ್ದೂರು ಪಟ್ಟಣದಾದ್ಯಂತ ನಾವು ಈ ರೀತಿಯಾದಂತಹ ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದೀಗ DJ ಹಾಕಿ ಇಲ್ಲಿ DJ ಜೊತೆಗೆ ನೂರಾರು ಯುವಕರು ಇಲ್ಲಿ ಕೇಸರಿ ಬಾವುಟವನ್ನು ಹಿಡಿದು ಕುಣಿತಾ ಇರುವಂತಹ ದೃಶ್ಯಾವಳಿಗಳನ್ನ ಒಂದ್ ಕಡೆ ಗಮನಿಸಿದ್ರೆ, ಇದರ ಮುಂಭಾಗ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಾಗ್ಬೋದು, ಬಿಜೆಪಿ ನಾಯಕರು ಮತ್ತೆ ಸ್ಥಳೀಯರೆಲ್ಲರೂ ಕೂಡ ಘೋಷಣೆ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಒಂದು ಸನ್ನಿವೇಶ ಇದೀಗ ಕಂಡು ಬರ್ತಾ ಇರುವಂಥದ್ದು. ಪ್ರತಿ ನಿಮಿಷವೂ ಕೂಡ ಪ್ರತಿಭಟನೆ ಕಾವು ಇದೀಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅವರು ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.